ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಹೊಸ ಟೀಮ್ ರಚನೆ ಆಗಿದೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಬಿವೈವಿ. ರಾಜ್ಯ ಉಪಾಧ್ಯಕ್ಷರಾಗಿ 10 ನಾಯಕರನ್ನ ನೇಮಿಸಿದ್ದಾರೆ ವಿಜಯೇಂದ್ರ. ತಮ್ಮದೇ ಆದಂತ ಒಂದು ಹೊಸ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ. ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಬರೀ ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ. ಈ ಹಂತದಲ್ಲಿ ತಮ್ಮ ಟೀಮ್ ಅನ್ನ ತಾವೇ ರೆಡಿ ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ಬಳಿಕ ವಿಜೇಂದ್ರ ಅವರು ಮಾತಾಡ್ತಾ ಇದ್ರು, ಮುಂದೆ ನಮ್ಮ ಗುರಿ ಇರೋದು ಲೋಕಸಭೆ ಚುನಾವಣೆಯನ್ನ ಗೆಲ್ಲುವುದು. ಅದಕ್ಕೋಸ್ಕರ ತಮ್ಮದೇ ಆದಂತ ಟೀಮ್ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. 4 ನಾಯಕರಿಗೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸಿಕ್ಕಿದೆ. 10 ನಾಯಕರುಗಳಿಗೆ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸ್ಥಾನದ ಹೊಣೆಯನ್ನ ಕೊಡಲಾಗಿದೆ. ರಾಜ್ಯ ಬಿಜೆಪಿ ಖಜಾಂಚಿಯಾಗಿ ಬೆಂಗಳೂರಿನ ಸುಬ್ಬನರಸಿಂಹ ನೇಮಕ ಆಗಿದ್ದಾರೆ. ಇನ್ನು ಬಿಜೆಪಿ ಮುಂದೆ ಇರೋದು, ಅದರಲ್ಲೂ ಕೂಡ ವಿಜಯೇಂದ್ರ ಅವರ ಮುಂದೆ ದೊಡ್ಡ ಸವಾಲಿದೆ. ಯಾಕಂದರೆ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅದಾದ ಬಳಿಕ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ಒಂದು ಟೀಮನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ 4 ಜನರನ್ನು ನೇಮಕ ಮಾಡಲಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಶ್ರೀ ಶೈಲೇಂದ್ರ ಹೆಬ್ಬಾಳ್ ಅವ್ರನ್ನು ಕೂಡ ನೇಮಕ ಮಾಡಿಕೊಂಡಿದ್ದಾರೆ. ಜೊತೆಗೆ ಇನ್ನೂ 4 ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕಗೊಂಡಿದ್ದಾರೆ. ಜೊತೆಗೆ ಪದಾಧಿಕಾರಿಗಳನ್ನು ಕೂಡ ಬದಲು ಮಾಡಲಾಗಿದೆ. ನೂತನ ಟೀಮನ್ನು ಕಟ್ಕೊಂಡಿದ್ದಾರೆ ಬಿವೈ ವಿಜಯೇಂದ್ರ. ಒಂದು ಕಡೆ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಇಡೀ ಬಿಜೆಪಿಗೆ ಒಂದು ಹೊಸ ಹುರುಪು ಬಂದಿದೆ. ಯಾವತ್ತು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಾಯಿತು, ಅದಾದ ಬಳಿಕ ಸ್ವಲ್ಪ ತಂಡ ಅಂತ ಅನಿಸ್ತಾ ಇತ್ತು ಬಿಜೆಪಿ. ಆದರೆ ವಿಜಯೇಂದ್ರ ಅವರ ಪದಗ್ರಹಣ ಆದ ಬಳಿಕ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಡೀ ಬಿಜೆಪಿ ಪಕ್ಷದಲ್ಲಿ ಒಂದು ಹೊಸ ಹುರುಪು ಬಂದಿದೆ. ಹಾಗಾಗಿ ಹೊಸ ತನ್ನ ಟೀಮನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ಬಿವೈ ವಿಜಯೇಂದ್ರ. ಪದಾಧಿಕಾರಿಗಳ ನೇಮಕ ಆಗಿದೆ. ಹೊಸ ಪದಾಧಿಕಾರಿಗಳಿದ್ದಾರೆ. ಅದರಲ್ಲೂ ಕೂಡ ಯಂಗ್ ಟೀಮನ್ನು ರಚನೆ ಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಅವರು. ಯಾಕಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಿ ಪ್ರವಾಸವನ್ನು ಕೈಗೊಂಡು ಮತ್ತೊಮ್ಮೆ ಪಕ್ಷವನ್ನು ಬಲಿಷ್ಠಗೊಳಿಸಿ ಲೋಕಸಭೆ ಚುನಾವಣೆಗೆ ಅಣಿಗೊಳಿಸಬೇಕು. ಈಗಾಗಲೇ 26 ಸ್ಥಾನಗಳನ್ನು ಗೆದ್ದಾಗಿದೆ ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ. ಅದನ್ನು ಉಳಿಸಿಕೊಳ್ಬೇಕು. ಅದರ ಜೊತೆಗೆ ಹೆಚ್ಚಿನ ಸ್ಥಾನಗಳನ್ನು ಕೂಡ ಗೆಲ್ಲಬೇಕು. ಈ ಹಿನ್ನೆಲೆಯಲ್ಲಿ ಹೊಸ ಟೀಮ್ ರಚನೆ ಮಾಡಿಕೊಂಡಿದ್ದಾರೆ. ರಾಜ್ಯ ಮಟ್ಟದ ಮೋರ್ಚಾಗಳಿಗೂ ಕೂಡ ಅಧ್ಯಕ್ಷರನ್ನ ಬಿವೈ ವಿಜಯೇಂದ್ರ ನೇಮಿಸಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಧೀರಜ್ಜು ಮುನಿರಾಜು ಆಯ್ಕೆಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಸಿ ಮಂಜುಳಾ ನೇಮಕಗೊಂಡಿದ್ದಾರೆ. ರಾಜ್ಯ ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಬಂಗಾರು ಹನುಮಂತು ನೇಮಕಗೊಂಡಿದ್ದಾರೆ. ರಾಜ್ಯ ಬಿಜೆಪಿಯ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಸಿಮೆಂಟ್ ಮಂಜು ಅವರನ್ನು ನೇಮಿಸಲಾಗಿದೆ. ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿ ರಘು ಕೌಟಿಲ್ಯ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯ ಬಿಜೆಪಿಯ ರೈತ ಮೋರ್ಚಾ ಅಧ್ಯಕ್ಷರಾಗಿ ಎಸ್ ಪಾಟೀಲ್ ನಡಹಳ್ಳಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ರಾಜ್ಯ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿ ಅನಿಲ್ ಥಾಮಸ್ ನೇಮಕ ಆಗಿದ್ದಾರೆ. ಹೀಗಾಗಿ ಬಿಜೆಪಿಯ ಬೇರೆ ಮೋರ್ಚಾಗಳಿಗೂ ಕೂಡ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಇದ್ದಂಥ ಅಧ್ಯಕ್ಷರ ಬದಲಾಗಿ ಹೊಸ ಅಧ್ಯಕ್ಷರು, ಅದರಲ್ಲೂ ಕೂಡ ಯಾರು ಚುರುಕಾಗಿ ಕೆಲಸ ಮಾಡ್ತಾರೋ, ಯಾರು ಯಂಗ್ ಆಗಿದಾರೋ, ಯಾರು ಯುವಕರಿದ್ದಾರೋ ಅಂಥವರಿಗೆ ಸ್ಥಾನ ಸಿಕ್ಕಿದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ 10 ನಾಯಕರನ್ನ ಬಿವೈ ವಿಜಯೇಂದ್ರ ನೇಮಿಸಿದ್ದಾರೆ. ಯಾರೆಲ್ಲ ಉಪಾಧ್ಯಕ್ಷರು? ಮುರುಗೇಶ್ ನಿರಾಣಿ, ಭೈರತಿ ಬಸವರಾಜ್, ರಾಜುಗೌಡ ನಾಯಕ್ ಇವರಿಗೆ ಮಣೆ ಹಾಕಲಾಗಿದೆ. ಮಾಜಿ ಸಚಿವ ಎನ್ ಮಹೇಶ್, ಅನಿಲ್ ಬೆನಕೆ, ಹರ್ತಾಳು ಹಾಲಪ್ಪ, ರೂಪಾಲಿ ನಾಯಕ್, ಡಾಕ್ಟರ್ ಬಸವರಾಜ ಕೇಲ್ಗಾರ, ಮಾಳವಿಕಾ ಅವಿನಾಶ್, ಎಂ ರಾಜೇಂದ್ರ ಸೇರಿ ಸುಮಾರು 10 ನಾಯಕರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ಅವರಿಗೆ ಹುದ್ದೆ ಕೊಡಲಾಗಿದೆ. ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನೂ ಕೂಡ ಪ್ರದೇಶವಾರು ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿರ್ತಾರೆ. ಪಕ್ಷವೂ ಕೂಡ ಲೆಕ್ಕಾಚಾರಗಳನ್ನು ಹಾಕೊಂಡಿದೆ. ಜಾತಿವಾರು ಲೆಕ್ಕಾಚಾರಗಳು ಕೂಡ ಆಗಿದ್ದಾವೆ. ತನ್ಮೂಲಕ ಬಿಜೆಪಿಗೆ ಸಾಂಸ್ಥಿಕವಾಗಿ ಒಂದು ಭದ್ರ ಬುನಾದಿ ಹಾಕುವಂಥ ಕೆಲಸವನ್ನು ವಿಜಯೇಂದ್ರ ಮಾಡಿದ್ದಾರೆ. ಈ ಮೂಲಕ ಸುಮಾರು 10 ಜನ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಹೊಸ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ಇಡೀ ಅವರ ಟೀಮ್ ಏನಿದೆ ಆ ಟೀಮನ್ನು ಅವರೇ ರಚನೆ ಮಾಡಿಕೊಂಡಿದ್ದಾರೆ. ಮುಂಬರುವಂಥ ಲೋಕಸಭೆ ಚುನಾವಣೆ ಒಂದು ದೊಡ್ಡ ಸವಾಲು ಬಿಜೆಪಿಯ ಮುಂದಿದೆ. ವಿಜಯೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ, ಪದಗ್ರಹಣ ಆದ ತಕ್ಷಣ ಅವರು ಆಡಿದಂಥ ಮಾತಿದೆ, ನಾವು ಸಂಘಟನೆ ಮಾಡಬೇಕು, ಕಾರ್ಯಕರ್ತರವರೆಗೂ ನಾವು ಸಂಘಟನೆ ಮಾಡಬೇಕು. ಜೊತೆಗೆ ಅವರು ಯಾವಾಗ ಅವರ ಹೆಸರು ರಾಜ್ಯಾಧ್ಯಕ್ಷರಿಗೆ ಹೆಸರು ಸೂಚನೆ ಆಯಿತೋ ಆಗಲೇ ಅವರು ಮೊದಲ ಕೆಲಸ ಮಾಡಿದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಹೋಗಿ ಅಲ್ಲಿ ಭೇಟಿ ಮಾಡಿದ್ದು. ಸೊ ಅಲ್ಲಿಂದ ಪಕ್ಷದ ಸಂಘಟನೆ ಶುರುವಾಯಿತು. ಆ ಮೂಲಕ ಇವತ್ತು ಪದಾಧಿಕಾರಿಗಳ ನೇಮಕವೂ ಕೂಡ ಆಗಿದೆ. ಚಂದ್ರಶೇಖರ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಒಂದು ಕಡೆ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾ ಇದೆ ಅಂತ,
ಮೊದಲನೇ ಬದಲಾವಣೆ ಆಗೋದಕ್ಕೆ ಪ್ರಾರಂಭ ಆಗಿದ್ದು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಮಾಡೋ ಮೂಲಕ. ಅದಾದ ಬಳಿಕ ವಿಪಕ್ಷ ನಾಯಕನ ಆಯ್ಕೆ ಆಯಿತು. ಈಗ ತನ್ನ ಟೀಮನ್ನು ತಾನೇ ರೂಪಿಸಿಕೊಂಡಿದ್ದಾರೆ, ಅದರಲ್ಲೂ ಕೂಡ ಹೊಸ ಟೀಮ್, ಯಂಗ್ ಟೀಮ್. ಸೊ ಮುಂಬರುವಂಥ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದಲೇ ಈ ಒಂದು ಬದಲಾವಣೆ ಆಗಿದೆ. ಇದರಲ್ಲಿ ಅಚ್ಚರಿ ಅಂತ ಏನನ್ಸುತ್ತೆ ತಮಗೆ ಅಂತ? ಖಂಡಿತವಾಗ್ಲು ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರು ಆಯ್ಕೆ ಆಗ್ತಿದ್ದಂತೆ ಹೊಸ ತಂಡ ಕೂಡ ರಚನೆ ಆಗ್ಬೇಕಾಯ್ತು. ಈಗ ಆಗಿದೆ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡೆ ಈ ಒಂದು ತಂಡ ರಚನೆ ಆಗಿರ್ತಕ್ಕಂಥದ್ದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈಗ ಹೊಸ ವರ್ಷಕ್ಕೆ ಹೊಸ ಉರುಪನ್ನ ತೆಗೆದುಕೊಂಡು ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು ಎಲ್ಲೊಂದು ಕಡೆ ಸ್ಪಷ್ಟ ಬಿಜೆಪಿಯಿಂದ ಹೊಸ ತಂಡ ರಚನೆ ಆಗ್ಬೇಕಾಗಿತ್ತು. ಸೊ ಎಲ್ಲರನ್ನು ಒಳಗೊಂಡಂತ ಅಂದ್ರೆ ಉತ್ತರ ಕರ್ನಾಟಕ ಪ್ರಾತಿನಿಧ್ಯವೂ ಸೇರಿದಂತೆ ಸೊ ಎಲ್ಲರನ್ನು ಒಳಗೊಂಡಂತ ಒಂದು ಬಹಳ ದೊಡ್ಡ ತಂಡ ರಚನೆ ಆಗಿದೆ. ಸೊ ಈ ತಂಡಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿದೆ. ಈಗಾಗಲೇ ದೆಹಲಿಯಲ್ಲಿ BY ವಿಜೇಂದ್ರ ಅವರು ಹೈಕಮಾಂಡ್ ಅನ್ನ ಭೇಟಿಯಾಗಿದ್ರು. ಸೊ ಹೊಸ ತಂಡವನ್ನ ರಚನೆ ಮಾಡ್ತಾ ಇದ್ದೀವಿ, ಇದಕ್ಕೆ ತಮ್ಮ ಒಪ್ಪಿಗೆ ಬೇಕು ಅಂತ ಕೂಡಲೇ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರಿಗೆ ಬಹಳ ದೊಡ್ಡ ಸಂತೋಷ ತಂದಿದೆ. ಸೊ ಈಗ ಹೊಸ ತಂಡದೊಂದಿಗೆ ಹೊಸ ರೂಪದೊಂದಿಗೆ ಪಕ್ಷ ಸಂಘಟನೆಯನ್ನ ಮಾಡಬೇಕಾಗಿದೆ. ಈಗಾಗಲೇ 10 ಉಪಾಧ್ಯಕ್ಷರು, 6 ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಉಳಿದಂತೆ ಕಾರ್ಯದರ್ಶಿಗಳು ಖಜಾಂಚಿಯನ್ನಾಗಿ ಸುಬ್ಬಯ್ಯ ಅವ್ರನ್ನೇ ಮುಂದುವರ್ಸಿರ್ತಕ್ಕಂಥದ್ದು. ಇಲ್ಲ ಮಹಿಳಾ ಮೋರ್ಚಾಗೆ ಈ ಹಿಂದೆ ಮಹಿಳಾ ಅಧ್ಯಕ್ಷರಾಗಿದ್ದಂತ ಮಂಜುಳಾ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಇಲ್ಲ ಯುವ ಮೋರ್ಚಾಗೆ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುಂದರಾಜ್ ಅವ್ರನ್ನ, ಇಲ್ಲ ಹಾಗೆ SC/ST ಮೋರ್ಚಾಗಳಿಗೂ ಶಾಸಕರುಗಳನ್ನ, ಇಲ್ಲಿ ರೈತ ಮೋರ್ಚಾಗೆ AS ಪಾಟೀಲ್ ನಾಡಹಳ್ಳಿ ಮಾಜಿ ಶಾಸಕರು, ಈ ರೀತಿಯಾದಂತ ಹೊಸ ತಂಡ ಮತ್ತು ಆ ತಂಡಕ್ಕೆ ಸಮಾನವಾದಂತ ಒಂದಷ್ಟು ಅನುಭವವನ್ನು ಉಳ್ಳಂತ ಶಾಸಕರನ್ನ ಅಥವಾ ಹಳೆಯ ಮಾಜಿ ಶಾಸಕರುಗಳು ಮತ್ತು ಯುವ ನಾಯಕರ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಇದು ಬಹಳಷ್ಟು ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇರುವಂತ ಹೊಸ ತಂಡವನ್ನ ಕಟ್ಕೊಂಡು ವಿಜೇಂದ್ರ ಅವರು ಹೊಸ ಸಾರಥಿಯಾಗಿ ಇಡೀ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಸೊ ಲೋಕಸಭಾ ಚುನಾವಣೆ ಇವರ ದೊಡ್ಡ ಟಾರ್ಗೆಟ್. ಯಾಕಂತಂದ್ರೆ ಈಗಾಗಲೇ 25 ಸ್ಥಾನವನ್ನ ಗೆದ್ದಿದ್ದಂತ ಬಿಜೆಪಿ ಮತ್ತೆ ಅಂತದ್ದೇ ಒಂದು ಟಾಸ್ಕ್ ಅನ್ನ ತೆಗೆದುಕೊಂಡು ವಿಜೇಂದ್ರ ಅವರು 28 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಏನೆಲ್ಲ ಟಾಸ್ಕ್ ಬೇಕು ಅನ್ನೋಂಥದ್ದು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ಹೊಸ ತಂಡ ಯಾವ ರೀತಿ ಸಾಥನ್ನ ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನೋಡಿ, ಬಿಜೆಪಿ ಕೇಡಾರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರನ್ನೇ ಒಳಗೊಂಡಿರುವಂತಹ ಕಾರ್ಯಕರ್ತರ ಪಾರ್ಟಿ. ಹಾಗಾಗಿ ಈ ದೊಡ್ಡ ಕಾರ್ಯಕರ್ತರ ಬಣ, ಕಾರ್ಯಕರ್ತರ ಪಡೆ ಇದೆಯಲ್ಲ, ಇದನ್ನು ಸಂಭಾಳಿಸಬೇಕು ಅಂತ ಹೇಳಿದ್ರೆ ಕೇವಲ ರಾಜ್ಯಾಧ್ಯಕ್ಷರ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ. ಆ ಸಾಂಸ್ಥಿಕ ವ್ಯವಸ್ಥೆ ಅಂತ ಏನು ಬರುತ್ತೆ, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜೊತೆಗೆ ಮೋರ್ಚಾಗಳ ಅಧ್ಯಕ್ಷರು ಎಲ್ಲವೂ ಕೆಲಸ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ತನ್ನ ಇಡೀ ಟೀಮನ್ನು ಭದ್ರಪಡಿಸುವಂಥ ಕೆಲಸವನ್ನು BY ವಿಜೇಂದ್ರ ಮಾಡಿದ್ದಾರೆ. ಸುಮಾರು 4 ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಆಗಿದ್ದಾರೆ. ಸುಮಾರು 10 ಜನರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಎಲ್ಲ ಮೋರ್ಚಾ, ಯುವ ಮೋರ್ಚಾದಿಂದ ಹಿಡ್ಕೊಂಡು SC ಮೋರ್ಚಾ, ST ಮೋರ್ಚಾ, ಮಹಿಳಾ ಮೋರ್ಚಾ, ಎಲ್ಲ ಮೋರ್ಚಾಗಳಿಗೆ ನೂತನ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಮತ್ತೆ ಹಿಜಾಬ್ ದಂಗಲ್ ಜೋರಾಗ್ತಾ ಇದೆ. ವಿವಾದ ಜೋರಾಗ್ತಾ ಇದ್ದಂತೆ CM ಯೂ-ಟರ್ನ್ ಹೊಡೆದಿದ್ದಾರೆ. ಹಿಜಾಬ್ ನಿಷೇಧ ಹಿಂಪಡೆಯುವುದಾಗಿ ನಿನ್ನೆ ಹೇಳಿಕೆ ಕೊಟ್ಟಿದ್ರು ಮುಖ್ಯಮಂತ್ರಿ. ಆದರೆ ಇವತ್ತು ತಮ್ಮ ಹೇಳಿಕೆಯಿಂದ ಉಲ್ಟಾ ಹೊಡೆದಿದ್ದಾರೆ. ಹಿಜಾಬ್ ಬ್ಯಾನ್ ಆದೇಶವನ್ನ ಇನ್ನೂ ಹಿಂಪಡೆದಿದೆ. ಕಾರ್ಯಕ್ರಮದಲ್ಲಿ ಹಿಜಾಬ್ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು. ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ, ನಾವೆಲ್ಲ ವಾಪಸ್ ಪಡ್ಕೊಂಡಿದ್ವಿ. ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ, ಯೋಚನೆ ಮಾಡ್ತಾ ಇದ್ವಿ. ಇದು ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಂತ ಹೇಳಿಕೆ. ನಿನ್ನೆ ಹೇಳಿದ್ರು ನೋ ಹಿಜಾಬ್, ವಾಪಸ್ ಪಡೆಯೋದಕ್ಕೆ ಹೇಳಿದ್ರು. ಇನ್ನು ಮುಂದೆ ಏನ್ ಬೇಕಾದ್ರೂ ಹಾಕೋಬಹುದು ನೀವು ಅಂತ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಹಿಜಾಬ್ ಬ್ಯಾನ್ ಆದೇಶ ಹಿಂಪಡೆಯುವ ಬಗ್ಗೆ ಚರ್ಚಿಸ್ತೇನೆ, ಸರ್ಕಾರದ ಮಟ್ಟದಲ್ಲಿ ಆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ರು. ಇನ್ನು ನಿನ್ನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಇವತ್ತು ಏನು ಅಂತ ಯೂ-ಟರ್ನ್ ಹೊಡೆದ್ರು ಕೇಳಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಅದಿನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ಶೈಕ್ಷಣಿಕ ವರ್ಷ ಆಗಲ್ಲ, ಅರ್ಥ ಆಗಿದೆಯಲ್ಲ, ಎಕ್ಸಾಮ್ ಬರುತ್ತೆ, ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ.
ಇನ್ನು ಹಿಜಾಬ್ ಕುರಿತ ಸಿಎಂ ಹೇಳಿಕೆಗೆ ಸಚಿವರು ಸಮರ್ಥಿಸಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಂಪುಟದ ಸಚಿವರು. ಹಿಜಾಬ್ ವಿಚಾರಕ್ಕೆ ದಂಗೆ ಕೊಲೆಯಾದರೆ ಸರ್ಕಾರವೇ ಕಾರಣವಾಗುತ್ತೆ ಅಂತ ಈಶ್ವರಪ್ಪನವರು ಹೇಳಿದರು. ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ ಈಶ್ವರಪ್ಪನವರಿಗೆ. ಬಿಜೆಪಿಯವರು ಹಿಜಾಬ್ ನಿಷೇಧವನ್ನು ಬಿಟ್ಟು ಬೇರೇನು ಮಾಡಿದ್ದಾರೆ? ಚುನಾವಣೆಯಲ್ಲಿ ಬಿಜೆಪಿಯವರು ಸೋತಿದ್ದೂ ಇದೇ ಕಾರಣ. ಹಿಜಾಬ್ ಬಗ್ಗೆ ಮಾತನಾಡಿ ಸಿಎಂ ಹೃದಯ ಶ್ರೀಮಂತಿಕೆ ತೋರಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ದಂಗೆ ಎಬ್ಸೋದಕ್ಕೆ ಇವರೇ ತಾನೇ ಹೇಳಿಕೆಗಳು ಕೊಡೋದು. ದಂಗೆ ಆಗಲಿ ಅಂತ ಬಯಸುವವರೇ ಬಿಜೆಪಿ, ಕೋಮು ಗಲಭೆ ಆಗಲಿ ಅಂತ ಬಯಸುವವರೇ ಬಿಜೆಪಿ. ಒಂದಿಬ್ಬರು ಮೂರು ಜನ ಸತ್ತರೆ ನಮಗೆ ರಾಜಕೀಯ ಲಾಭ ಸಿಕ್ಕತ್ತೆ ಅಂತ ಯೋಚನೆ ಮಾಡೋದೇ ಬಿಜೆಪಿ. ಇದೇ ಅವ್ರದ್ದು ಒಂದು ಸ್ಟ್ರಾಟಜಿ. ಇದು ಜನ ಅರ್ಥ ಮಾಡ್ಕೋಬೇಕು ಇವ್ರ ಉದ್ದೇಶ ಏನು ಅಂತ. ಇದು ಬಿಟ್ಟರೆ ಇನ್ನೇನಾದ್ರು ಹೊಸದಾಗಿ ಮಾಡಿದಾರ? ಅವ್ರು ಸೋತಿದ್ದು ಇದೇ ಕಾರಣಕ್ಕೆ. ಪಠ್ಯ ಪುಸ್ತಕದಲ್ಲಿ ಬ್ಯಾಡಾಗಿರೋದು ಹಾಕೋದು, ಇಂಥ ವಿಚಾರಕ್ಕೆ ಹೋಗೋದು. ಹಿಜಾಬ್ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿನ್ನೆ ಹೇಳಿದ್ದಾರೆ, ಒಂದು ಪಬ್ಲಿಕ್ ಒಂದು ವೇದಿಕೆಯಲ್ಲಿ ಯಾರೋ ಪಾಪ ಕೇಳಿದ್ದಾರೆ ಹಿಜಾಬ್ ಬಗ್ಗೆ ಏನು ಅಂತ ಹೇಳಿ. ಆವಾಗ ಅವ್ರು ಹೇಳಿದ್ದಾರೆ, ನಮ್ಮ ಒಂದು ಪದ್ಧತಿಯನ್ನು ಅದು ಬಹಳ ಹೃದಯ ಶ್ರೀಮಂತಿಗೆ. ಯಾರು ಸಿದ್ದರಾಮಯ್ಯವರು ಅವ್ರು ಮಾಡೋರು ತಾನೇ ಇದೆಲ್ಲ ಹೇಳೋದು, ಮಾಡೋರು ತಾನೇ ಹೇಳೋದು. ಇದು ಕಾನೂನು ಭಾಳ ಗಟ್ಟಿಯಾಗಿದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.